ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನಕಾಯಿ ಮತ್ತು ಈರುಳ್ಳಿ ಹಾಕಿ ಹಸಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆ, ನಂತರ ಸೌತೆಕಾಯಿ ಜೊತೆ ಎಲ್ಲ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ದು, ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಆ ನಂತರ ನೋಡಿ ತೋತಾಪುರಿ ಮಾವಿನಕಾಯಿ, ತುಂಬ ಕಾಯಿ ಇರೋಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಮಾವಿನಕಾಯಿ ಪ್ರಮಾಣ ಈಕ್ವಲ್ ಆಗಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5 ರಿಂದ 6. ನಿಮಗೆ ಖಾರಕ್ಕೆ ತಕ್ಕಾಗ ಹಾಕೊಳ್ಳಿ. 1 ಟೀ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಏನು ಮಾಡಿದ್ದೀನಿ, ಮಾವಿನಕಾಯಿದು ಮೇಲ್ಗಡೆ ತೊಟ್ಟು ಮತ್ತು ತುದಿ ಎಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಇರೋ ಸ್ಕಿನ್ನೆಲ್ಲ ನೀಟಾಗಿ ಹೊರ್ಕೊಬೇಕು, ಆ ಹಸಿರು ಭಾಗ ಎಲ್ಲನೂ. ಇಲ್ಲ ಅದ್ರ ಸಹಿತ ಹಾಕಿದ್ರೆ ಸ್ವಲ್ಪ ಕಸರೆ ಬಂದಂಗೆ ಆಗುತ್ತೆ. ಹಾಗಾಗಿ ಇದು ಮೇಲ್ಗಡೆ ಎಲ್ಲ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಒಂದ್ಸಲ ಈ ರೀತಿ ಕ್ಲೀನ್ ಆದಮೇಲೆ ನಾನು ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಮಾವಿನಕಾಯಿಲಿರೋಂಥ ಬೀಜ ಏನು ಬರುತ್ತೆ ನೋಡಿ, ಆ ಸೀಡ್ಸು, ಅದನ್ನು ರಿಮೂವ್ ಮಾಡ್ಕೊಂಬಿಡೋಣ. ನೀಟಾಗಿ ಅದನ್ನು ರಿಮೂವ್ ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡೋಣ. ಈ ರೀತಿ ನೀಟಾಗಿ ಕ್ಲೀನ್ ಆದಮೇಲೆ ಈರುಳ್ಳಿನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಏನು ಮಾಡ್ತಾಯಿದ್ದೀನಿ, ಮಾವಿನಕಾಯಿ ಮತ್ತು ಈರುಳ್ಳಿ ಎರಡೂ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದನ್ನು ಹಾಕ್ಕೊಬೇಕು. ತುಂಬಾ ರುಚಿಯಾಗಿರುತ್ತೆ, ಇದು ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ, ರೊಟ್ಟಿ ಚಪಾತಿಗೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆನಂತರ ನಾನೇನು ಮಾಡ್ತಾಯಿದ್ದೀನಿ, ಇದು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಹಸಿಮೆಣ್ಸಿಕಾಯಿನೇ ಯೂಸ್ ಮಾಡಿ, ಹಸಿ ಗೊಜ್ಜಾಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ನಾನೀಗ ರುಬ್ಕೊಳ್ತೀನಿ. ಇದನ್ನು ನಾನು ನಂತರ ರುಬ್ತೀನಿ, ಯಾಕಂದರೆ ಮಿಕ್ಸಿ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡು ನಾನು ರುಬ್ತಾಯಿದ್ದೀನಿ. ಈ ರೀತಿ ತರಕಾರಿಯಾಗಿ ಸ್ವಲ್ಪ ಆದ ನಂತರ ಈಗ ನಾವೇನು ರಿಮೈನಿಂಗ್ ಉಳಿದಿತ್ತು ಈರುಳ್ಳಿ ಮತ್ತು ಮಾವಿನಕಾಯಿ, ಅದನ್ನು ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ನುಣುಪಾಗಿ ರುಬ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೊತೆ, ನಂತರ ಸೌತೆಕಾಯಿ ಜೊತೆ ಎಲ್ಲ ತಿನ್ನೋದಕ್ಕೆ. ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ಅಪ್ ಟು ನೀವು ಫ್ರಿಜ್ಜಲ್ಲಿ 3 ವೀಕ್ಸ್ ತನಕ ಸ್ಟೋರ್ ಮಾಡ್ಬೋದು. ಹುಳಿಯಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.